ನಿಮ್ಮೂರಿನ ರಸ್ತೆಗಳಲ್ಲಿ ಓಡಾಡ್ತಿದ್ದ ಪುಟ್ಟ ಕ್ಯೂಟ್ ಕಾರು ನೆನಪಿದ್ಯಾ? ಅದರ ಶಬ್ದ ಆಟೋ ರಿಕ್ಷಾದಂತೆ ಬರ್ತಾ ಇತ್ತು. ಅಂದು ಆ ಕಾರು ಒಂದು ಫ್ಲಾಪ್ ಆಗಿತ್ತು. ಸತ್ಯ ಏನಂದ್ರೆ ಅಂದು ಫ್ಲಾಪ್ ಎನಿಸಿಕೊಂಡ ಆ ಕಾರೇ ಇಂದು ರಸ್ತೆಗಳಲ್ಲಿ ನಿಮ್ಮ ಜೀವ ಉಳಿಸ್ತಾ ಇದೆ. 2008ರಲ್ಲಿ ರತನ್ ಟಾಟಾ ಅವರು ಕೇವಲ 1 ಲಕ್ಷ ರೂಪಾಯಿಗೆ ಪ್ರಾಪರ್ 4 ಡೋರ್ಗಳ ಕಾರನ್ನು ನೀಡುವುದಾಗಿ ಭರವಸೆ ನೀಡಿದಾಗ ಅಮೆರಿಕದಿಂದ ಜರ್ಮನಿಯವರೆಗಿನ ದೊಡ್ಡ ದೊಡ್ಡ ಆಟೋಮೊಬೈಲ್ ಕಂಪನಿಗಳ ನಿದ್ರೆಗೆಟ್ಟಿತ್ತು. ಯಾವುದೇ ದುಬಾರಿ ಜಾಹೀರಾತು ಇಲ್ಲದೆ ಕೇವಲ ನಂಬಿಕೆಯ ಮೇಲೆ 15 ದಿನಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಬುಕ್ಕಿಂಗ್ಗಳು ಬಂದಿದ್ದವು. ಇಡೀ ಭಾರತ ತನ್ನ ಜೀವಮಾನದ ಉಳಿತಾಯವನ್ನು ಹಿಡಿದು ಸಾಲಿನಲ್ಲಿ ನಿಂತಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಒಂದು ಸಂಚು ನಡೆಯಿತು. ಅದು ಈ ಕನಸಿನ ಕಾರನ್ನು ಒಂದು ಭೀಕರ ಕನಸಾಗಿ ಬದಲಾಯಿಸಿತು. ಜಗತ್ತಿಗೆ ನ್ಯಾನೋ ಕೇವಲ ಒಂದು ಬಿಸ್ನೆಸ್ ಫೇಲ್ಯೂರ್ ಎಂದು ಅನಿಸಬಹುದು. ಆದರೆ ಸತ್ಯವೇನೆಂದರೆ ನ್ಯಾನೋ ತಾನಾಗೇ ಸಾಯಲಿಲ್ಲ, ಬದಲಾಗಿ ಅದನ್ನು ಕೊಲೆ ಮಾಡಲಾಯಿತು. ಒಂದು ಕಡೆ ರಾತ್ರೋರಾತ್ರಿ 1500 ಕೋಟಿ ರೂಪಾಯಿಯ ಇಡೀ ಫ್ಯಾಕ್ಟರಿಯನ್ನು ಮಣ್ಣು ಪಾಲು ಮಾಡುವ ರಕ್ತಸಿಕ್ತ ಆಟವಾಡಲಾಯಿತು. ಇನ್ನೊಂದು ಕಡೆ ರಸ್ತೆಗಳಲ್ಲಿ ಈ ಕಾರುಗಳು ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳಲು ಶುರುವಾದವು. ಅಷ್ಟೇ ಅಲ್ಲದೆ ಮುಚ್ಚಿದ ಕೋಣೆಗಳಲ್ಲಿ ನಡೆದ ಒಂದು ತಪ್ಪು ಭಾರತೀಯರ ಮನಸ್ಸಿನಲ್ಲಿ ಈ ಕಾರನ್ನು ಅಗತ್ಯ ಎನ್ನುವುದಕ್ಕಿಂತ ಅವಮಾನ ಎಂಬಂತೆ ಬಿಂಬಿಸಿತು. ಇದೆಲ್ಲವನ್ನು ಒಬ್ಬ ಬೇಟೆಗಾರ ಸೈಲೆಂಟ್ ಆಗಿ ಸೈಡಲ್ಲಿ ಕುಳಿತು ಈ ಸಾವಿನ ನಾಟಕವನ್ನು ನೋಡ್ತಾ ಇದ್ದ. ಈ ಇಡೀ ರಕ್ತಪಾತದ ದೊಡ್ಡ ಲಾಭ ಅವನಿಗೆ ಸಿಕ್ಕಿತು. ಈಗ ಪ್ರಶ್ನೆ ಎಂದರೆ, ಈ ಒಂದು ಕನಸಿನ ಕಾರು ಮಧ್ಯಮ ವರ್ಗದವರಿಗೆ ಶಾಪವಾಗಿದ್ದು ಹೇಗೆ? ಮತ್ತು ಅದೇ ಸುಟ್ಟ ಕಾರಿನ ಬೂದಿಯಿಂದ ಭಾರತದ ಅತ್ಯಂತ ಸುರಕ್ಷಿತ ಬ್ರ್ಯಾಂಡ್ ಹುಟ್ಟಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ನಾವು ಇದನ್ನು ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಮೊದಲ ಬಾರಿಗೆ ಟಾಟಾ ನ್ಯಾನೋ ಕಾರನ್ನು ಎಲ್ಲಿ